ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಸರನೆ ಕಾರೊಂದು ಡಿವೈಡರ್ಗೆ ಬಡಿದು ಕಾರಲ್ಲಿದ್ದವರು ಕೆಳಗೆ ಬಿದ್ದು ರಕ್ತ ಹರಿಯುತ್ತಿತ್ತು. ಸೆಲ್ಫಿ ಯುಗದ ಕಾಲದಲ್ಲಿ ಯಾರು ತಾನೇ ಸಹಾಯ ಮಾಡುವರೋ? ಎಲ್ಲ ತಮ್ಮ ಮೊಬೈಲ್ನಿಂದ ಫೋಟೋ ತೆಗೆಯುವವರೇ. ಯಾರಿರಬಹುದು? ಯೋಚಿಸುವ ಸಣ್ಣ ಕಲ್ಪನೆಯು ಯಾರಿಗೂ ಬರಲಿಲ್ಲ. ಅಲ್ಲೇ ಹೋಗುತ್ತಿದ್ದ ಸಾಗರ್ ಗಾಡಿಯಿಂದ ಇಳಿದು ನೋಡಿದ. ಆತಂಕ. ಒಮ್ಮೆಲೆ ಜನನಿ ಕೂಗಿ ಓಡಿ ಬಂದು ಮಡಿಲಲ್ಲಿ ಮಲಗಿಸಿಕೊಂಡ. ಅದಾಗಲೇ ರಕ್ತ ತುಂಬ ಹೋಗಿದ್ದ. ಅಲ್ಲಿರೋರಿಗೆಲ್ಲ ಬೈಯುತ್ತಲೇ ಅಲ್ಲೇ ಇದ್ದ ಯಾರದೋ ಕಾರಿನಲ್ಲಿ ಮಲಗಿಸಿ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಬಂದನು. ಎಲ್ಲ ಧಾರಾವಾಹಿ ಸಿನಿಮಾದಲ್ಲಿ ಬರುವಂತೆ ಡಾಕ್ಟರ್ ಹೇಳಿದ್ದು ರಕ್ತ ತುಂಬ ಹೋಗಿದೆ, ಸರ್ಜರಿ ಆಗಬೇಕು ಹೇಳಿ ನಡೆದ. ಡಾಕ್ಟರ್ ವೇದಾರವರ ದಾರಿಯನ್ನೇ ನೋಡುತ್ತಲೇ ತಲೆ ಮೇಲೆ ಕೈಯೊತ್ತು ಕೂತ ಸಾಗರ್. 5 ವರ್ಷಗಳ ನಂತರ ಹೀಗೆ ಭೇಟಿಯಾಗಬೇಕಿತ್ತೆ. ವಿಧಿಯಾಟವನೆನೆದು ಹನಿಯೊಂದು ಮಡಲಿಗುರುಳಿತ್ತು. ಕಷ್ಟ ಸುಖದಲ್ಲಿ ಜೊತೆಯಾಗಿರುವೆ ಎಂದು ಕೈ ಹಿಡಿದು ಓಡಾಡಿದ ದಿನಗಳು ರಪ್ಪನೆ ಕಣ್ಣ ಮುಂದೆ ಸರಿಯಿತು. ಕಾರಣವೇ ಹೇಳದೆ ಹೊರಟು ಹೋಗಲು ಯಾವ ಸಮಸ್ಯೆ ಬಂದಿರಬಹುದು? ಮನೆ ಸಮಸ್ಯೆ ಇರೋ ಹಾಗಿಲ್ಲ. ನನಗೆ ಗೊತ್ತಿರೋ ಹಾಗೆ ಅನಾಥೆ, ಗಟ್ಟಿಗಿತ್ತಿ, ಯಾರ ಸಹಾಯವಿಲ್ಲದೆ ಅನಾಥಾಶ್ರಮದಲ್ಲಿ ಬೆಳೆದು ವಿದ್ಯಾಭ್ಯಾಸ ಮುಗಿಸಿದವಳು. ಲೆಕ್ಚರರ್ ಕೆಲಸಕ್ಕೆ ನೇಮಕಾತಿ ಆಗಿತ್ತು. ನಮ್ಮ ಮನೆ ಕಡೆ ಎಲ್ಲರೂ ಒಪ್ಪಿಕೊಂಡಿದ್ದರು. ಹಾಗಿದ್ದರೂ ಏನಾಗಿತ್ತು? ಎಷ್ಟೇ ಯೋಚಿಸಿದರೂ ಉತ್ತರ ಕೊನೆಗೂ ಪ್ರಶ್ನೆಯೇ. ಹಸಿರು ಹಾಸು, ನೇರಳೆ ಬಣ್ಣದ ಸೀರೆಯಲ್ಲಿ ಕೂದಲು ಚಂದ ಜಡೆ ಹೆಣೆದು ಹೂ ಮುಡಿದು ಮದುಮಗಳಂತೆ ಕೊನೆಯ ಬಾರಿ ನೋಡಿದ ನಗು ಇನ್ನೂ ಮಾಸದೆ ಕಣ್ಣಲ್ಲೇ ತುಂಬಿಕೊಂಡಿದೆ. ಅದಾದ ಮೇಲೆ ಮಾರನೆಯ ದಿನವೇ ಎಲ್ಲಿ ಹೋದಳೋ ವಿಷಯವೇ ತಿಳಿಯಲಿಲ್ಲ. ಅದೆಲ್ಲೆಲ್ಲಿ ಅಂತ ಹುಡುಕಿ ಅಲೆದನೋ ತಿಳಿಯದು. ಅವಳ ನೇಮಕಾತಿಯ ವಿಚಾರ ತಿಳಿದೀತು ಹೊರತು ಯಾವ ಊರು ಕಾಲೇಜು ಕೇಳಲು ಆಗಲೇ ಇಲ್ಲ. ಒಂದೇ ದಿನದಲ್ಲಿ ಅದಿಷ್ಟು ನಡೆದು ಹೋಯಿತು. ಅಪ್ಪ ಅಮ್ಮ ಸ್ನೇಹಿತರು ಎಷ್ಟೇ ಹೇಳಿದರೂ ಜನನಿಯನ್ನು ಬಿಟ್ಟು ಯಾರೂ ಮನಸ್ಸಿಗೆ ಒಪ್ಪಿಗೆಯೇ ಆಗಲಿಲ್ಲ. ಮದುವೆ ದೂರದ ಮಾತಾಗಿ ಉಳಿಯಿತು. ಹಗಲೆಲ್ಲ ಹೇಗೋ ಕೆಲಸದಲ್ಲಿ ಇದ್ದವನಿಗೆ ನಿದ್ದೆ ಬಾರದ ಕಣ್ಣುಗಳಿಗೆ ರಾತ್ರಿ ಹಿಂಸೆ ನರಕ ಕಾಣಿಸುತ್ತಿತ್ತು. ನಿನ್ನ ನೆನಪು ಅಮ್ಮೋ, ಜೀವವೇ ನೀ ಆಗಿದ್ದೆ. ಎಲ್ಲದಕ್ಕೂ ನೀನೇ ಉತ್ತರ ನೀಡಬೇಕು. ಬೇಗ ಗುಣಮುಖಳಾಗೋ. ಕಣ್ಣು ಮುಚ್ಚಿ ಹಾಗೆ ದೇವರ ನೆನೆದು ಒರಗಿದನು. 10 ನಿಮಿಷದಲ್ಲಿ ಡಾಕ್ಟರ್ ವೇದಾರವರು ಬಂದು ಅಪಾಯವಿಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಎಚ್ಚರವಾಗುವರು ಎಂದು ನಗುಮುಖದಿ ಹರಿಸಿ ಹೊರಟರು. ವನವಾಸದಲ್ಲಾದರೂ ಬೇಕೆಂದವರು ಜೊತೆಗಿದ್ದರು. ನೀ ಇಲ್ಲದೆ ಅದೇಗೆ ನಾ ಬದುಕಿದೆ ಜನನಿ? ನನಗೂ ಅದರ ಅರಿವಿಲ್ಲ. ಕೈ ಹಿಡಿದು ಕೂತನು. ಇನ್ನೆಂದೂ ದೂರ ಇರಲಾರೆ ಚಿನ್ನ. ಏನೇ ಪರಿಸ್ಥಿತಿ ಇದ್ದರೂ ಒಟ್ಟಿಗೆ ಎದುರಿಸೋಣ. ಜನನಿ ಇಲ್ಲದೆಯೂ ಸಾಗರ್ ಅದೇಗೆ ಬದುಕುವನು? ಪ್ರೀತಿ ಇಲ್ಲದ ಒಡಲಾಗುವುದು ಮರಳುಗಾಡಿನ ಬಂಜರು ಅಷ್ಟೇ ಅಮ್ಮ. ಮುತ್ತಿಟ್ಟನು ಹಣೆಗೆ. ನೋವಾಯಿತೇನೋ ಅಮ್ಮ ಎಂದು ಕೊರಗಿದಳು. ಮತ್ತೆ ಸ್ವಲ್ಪ ದೂರ ಸರಿದು ಕೈ ಹಿಡಿದು ಕೂತನು. ನಿದ್ದೆ ಅದ್ಯಾವಾಗ ಆವರಿಸಿತೋ ಮಲಗಿದನು. ಬೆಳಗಿನ ಚುಮುಚುಮು ಚಳಿ, ನೇಸರನ ಕಿರಣಗಳು ಕಣ್ಣಿಗೆ ತಂಪನ್ನು ನೀಡುತ್ತಿದ್ದವು ನೋವಿನಲ್ಲೂ. ಸಣ್ಣ ಹಿತ. ಕೈ ಹಿಡಿದು ಕೂತವನು ಹಿನಿಯನಲ್ಲವೇ? ಮನಸ್ಸಿನ ಭಾವಕ್ಕೆ ಬೇಬಕ್ಕಿನ ಅನುಭವ, ಆಶ್ಚರ್ಯ. ಸಾಗರ್ನೇ? ಹೇಗೆ? ಎಲ್ಲಿ? ಏನಾಯ್ತು? ಇವರು ನನ್ನ ಜೊತೆ? ಅಯ್ಯೋ, ಮತ್ತೆ ಹಳೆ ನೆನಪುಗಳ ರಾಶಿ. ಸಾಗರ್ನಿಗೆ ಹಿಂದಿನ ದಿನದ ಸುಸ್ತಿನಿಂದಾಗಿ ಎಚ್ಚರವಾಗಿರಲಿಲ್ಲ. ಮೆತ್ತಗೆ ತಲೆ ಮೇಲೆ ಕೈ ಇಟ್ಟಳು. ಕೈ ಸ್ವಲ್ಪ ನೋವಾಯಿತು. ಸಣ್ಣಗೆ ಕೊರಗಿದಳು. ಅವಳ ನರಳಾಟ ಇವನ ನಿದ್ದೆಗೆ ರೆಕ್ಕೆ ಬಂದು ಹಾರಿದಂತಾಯಿತು. ಹಿಡಿದ ಕೈಯನ್ನು ಇನ್ನೂ ಗಟ್ಟಿಯಾಗಿ ಒತ್ತಿ ಹಿಡಿದನು. ಭಯ ಅವನ ಮನಸ್ಸ ತುಂಬ. ಮತ್ತೆ ಎಲ್ಲಿ ಕೈ ಜಾರಿ ಹೇಳದೆ ಕೇಳದೆ ಹೊರಟು ಬಿಡುವಳು ಎಂಬಂತೆ ಜನನಿ ಜೋರಾಗಿ ಕೂಗಿದನು. ಅಪ್ಪೋ, ಇಲ್ಲೇ ಇದ್ದೀನಿ ನಸುನಕ್ಕು ಹೇಳಿದಳು. ಹೇಗಿದೆಯಾ ಅಮ್ಮೋ? ಡಾಕ್ಟರ್ನ ಕರೀಲ್ಲ? ಕಾಳಜಿ ಇತ್ತು ಪ್ರೀತಿ ಕಣ್ಣುಗಳಲ್ಲಿ. ಅವರ ಧ್ವನಿಯಲ್ಲಿ ನಾ ಬಿಟ್ಟು ಹೋದ ಕಾರಣಕ್ಕೆ ಯಾವ ಆಪಾದನೆಯೂ ಕಾಣಲಿಲ್ಲ. ನೋವಿತ್ತು ಆಳದಲ್ಲಿ. ಸಹಿಸಲಾಗದು, ವಿವರಿಸಲಾಗದ, ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹೇಗೆ ತಾನೇ ಹೇಳಿ ಯಾರೋ? ಗುರಿ ತಲುಪುವ ಕ್ಷಣದಲ್ಲವೇ ನಾ ಹೊರಟು ಹೋಗಿದ್ದು. ನಾ ಅವರಲ್ಲಿ, ಅವರು ನನ್ನಲ್ಲಿ ಒಂದಾಗುವ ಕ್ಷಣಕ್ಕೆ ಸಿಡಿಲು ಎರಗಿದ್ದು. ಅವಳ ಮನದ ಮಾತುಗಳು ಸಾಗುತ್ತಲೇ ಇರುವಾಗಲೇ ಡಾಕ್ಟರ್ ಬಂದು ವಿಚಾರಿಸಿ ಸಂಜೆ ಅಷ್ಟೊತ್ತಿಗೆ ಮನೆಗೆ ಕರೆದೊಯ್ಯಲು ಅನುಮತಿ ನೀಡಿದರು. ಇಬ್ಬರ ಕಣ್ಣು ಸೇರಿತು.
ನಗು ಮುಖದಲ್ಲಿ, ಗೊಂದಲವು ಮನದಲ್ಲಿ. ಆಸ್ಪತ್ರೆಯಿಂದ ಹೊರಟ ಮೇಲೆ ಏನು ಎಲ್ಲಿ ಹೋಗುವುದು? ಸಾಗರ್ನ ಮನಸ್ಸೇ ಸಾಗರದ ಅಲೆಗಳು ಉಕ್ಕಿ ಹರಿಯುವಂತೆ ಭಾಸವಾಗುತ್ತಿತ್ತು. ಒಂದು ಕ್ಷಣ ಮೌನ ಆವರಿಸಿತ್ತು. ತಿಂಡಿ ತರುವುದಾಗಿ ಹೇಳಿ ಮೌನ ಸಹಿಸಲಾಗದೆ ಹೊರಟು ನಿಂತೆನು. ಜನನಿ ಕೈ ಹಿಡಿದು ಕೂರಲು ಸನ್ನೆ ಮಾಡಿದಳು. ಹಸಿವಿಲ್ವಾ? ಸ್ವಲ್ಪ ಏನಾದರೂ ತಿನ್ನುವಿಯಂತೆ. ಮಾತ್ರೆ ತಗೋಬೇಕು ಜನನಿ. ಹೇಳುತ್ತಿದ್ದಂತೆ ಸಮಾಧಾನದ ಕಟ್ಟೆ ಹೊಡೆದ ಗಂಗೆ ಹರಿಯತೊಡಗಿತು. ವರ್ಷಗಳ ನಂತರ ಮತ್ತೆ ಸಾಗರ್ನ ತೋಳುಗಳಲ್ಲಿ ಬಂದಿ ಜನನಿ. ಅಪ್ಪು, ನನ್ನ ಮೇಲೆ ಕೋಪ ಇಲ್ವಾ ನಿಂಗೆ? ಯಾಕಾಗೆ ಹೊರಟು ಹೋದೆ ಕೇಳಲ್ವಾ? ಇನ್ನು ನನ್ನ ಮೇಲೆ ಪ್ರೀತಿ ಇದೆಯಾ ನಿಮಗೆ? ಪ್ರಶ್ನೆಗಳ ಕೋಟೆ ಸೃಷ್ಟಿಯಾಗಿತ್ತು. ಎತ್ತ ಸುತ್ತಿದರೂ ಬೇಲಿ. ನಿಮಗೆ ಮದುವೆ? ಮಾತು ಹೊರಬಂದಂತೆ ದೂರ ಸರಿದಳು. ಮದುವೆ ಆಗಿದೆಯಾ ಸಾಗರ್? ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದನು. ನೆಮ್ಮದಿ ಸಿಕ್ಕಂತೆ ನಸುನಕ್ಕಳು. ತಿಂಡಿ ತರವೇ ಅಮ್ಮೋ, ಆಮೇಲೆ ಎಲ್ಲದಕ್ಕೂ ಉತ್ತರ ನೀನೇ ನೀಡಬೇಕು ಹೇಳಿ ಹೊರಟು ನಿಂತ. ಏನು ಮಾಡುವುದು? ಹೊರಟು ಬಿಡಲೆ ಮತ್ತೆ ಇವರನ್ನು ಬಿಟ್ಟು? ಇಷ್ಟು ವರ್ಷ ಇವರಿಲ್ಲದೆ ಅನುಭವಿಸಿರುವ ನೋವೇ ಸಾಕಲ್ಲವಾ? ಮತ್ತೆ ಬಿಟ್ಟು ಹೋಗಬೇಕೆ? ಅತ್ತ ಹುಲಿ ಇತ್ತ ನರಿ ಅನ್ನೋ ಸ್ಥಿತಿ. ಏನಕ್ಕಪ್ಪ ತಂದೆ? ದೇವರೇ, ಏನು ಮಾಡಲಿ? ಯೋಚಿಸುತ್ತಿರುವಾಗಲೇ ಸಾಗರ್ನ ಆಗಮನ ಅವನ ಪ್ರಶ್ನೆ ಸಂಕುಲೆಯಲ್ಲಿ ಎಲ್ಲಿ ಸುಳಿಯಬೇಕೆಂದು ನಿದ್ದೆ ಬಂದಂತೆ ಮಲಗಿದಳು. ಅದ್ಯಾವಾಗ ನಿದ್ದೆ ಆವರಿಸಿತು? ಮಂಪರಿನಲ್ಲಿ ಒಂದೆರಡು ತುತ್ತು ತಿಂಡಿ ತಿನ್ನಿಸಿದರು. ಅದಷ್ಟೇ ನೆನಪು. ಎಚ್ಚರವಾದಾಗ 5 ಗಂಟೆ. ಕಣ್ಣು ತೆರೆಯಲು ಮನಸ್ಸೇ ಇಲ್ಲದೆ ಬಿಡುತ್ತಿದ್ದಳು. ಔಷಧಿಗಳ ಪ್ರಭಾವದಿಂದ ತಲೆ ತುಂಬ ಭಾರವೆನಿಸುತ್ತಿತ್ತು. ಕಣ್ಣು ತೆರೆದಾಗ ಸಾಗರ್ ಕಾಣಿಸಲಿಲ್ಲ. ಹುಡುಕುತ್ತಿದ್ದ ನಯನಗಳಿಗೆ ಕಂಡಿದ್ದು ಸಿಸ್ಟರ್. ಅವರೆಲ್ಲಿ ಎನ್ನುವ ನೋಟ ಅವರಿಗೂ ಅರ್ಥವಾಯಿತೋ ಏನೋ. ಡಿಸ್ಚಾರ್ಜ್ ಪೇಪರ್ಸ್ ರೆಡಿ ಮಾಡಿಕೊಂಡು ಡಾಕ್ಟರ್ನ ನೋಡಿ ಬರುವುದಾಗಿ ಹೇಳಿ ಹೋದರು. ಪುಣ್ಯ ಮಾಡಿರಬೇಕು. ತುಂಬ ಪ್ರೀತಿ ಇದೆ ನಿಮ್ಮ ಮೇಲೆ. ನಕ್ಕು ಉತ್ತರಕ್ಕೂ ಕಾಯದೆ ಹೊರಟೆ ಹೋದರು. ನಿಜ, ಸಾಗರ್ ನನ್ನ ಪುಣ್ಯವೇ. ಆದರೆ ನಾ ಅವರಿಗೆ ಯೋಗ್ಯಳೇ ಅಲ್ಲವೆಂದು ತಾನೇ ಅವರ ಸೋದರ ಮಾವ ನನ್ನ ಅವರಿಂದ ದೂರ ಮಾಡಿದರು. ಹೀಗೆ ಹೇಳಲಿ ಅವರಿಗೆ? ತಲೆದಿಂಬಿನ ಆಶ್ರಯ ಪಡೆದು ಕೂತಳು ನಿಧಾನವಾಗಿಯೇ. ಮತ್ತೆ ನೆನಪಿನ ಅಂಗಳಕ್ಕೆ ಕಾಲಿಟ್ಟಳು. ಓದಿ ಬೆಳೆದಿದ್ದು ಎಲ್ಲ ಹುಬ್ಬಳ್ಳಿಯ ಮಾತೃಛಾಯಾ ಟ್ರಸ್ಟಲ್ಲಿ. ಅದ್ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಏನೋ, ನನ್ನ ಅಮ್ಮನಿಗೆ ಇಷ್ಟವಾಗಲೇ ಇಲ್ಲ. ತಂದು ಆಶ್ರಮ ಮಡಿಲಲ್ಲಿ ಇಟ್ಟು ಹೋದಳು. ನೆನಪಾದಾಗಲೆಲ್ಲ ಇಡೀ ಶಾಪ ಹಾಕುತ್ತಿದ್ದೆ. ಆಟ ಪಾಠ, ಓದು, ವಿದ್ಯಾ, ಅಪ್ಪ ಅಮ್ಮ ಅಕ್ಕ ತಂಗಿ ಸಂಬಂಧ ಎಲ್ಲ ಕಲ್ಪಿಸಿಕೊಟ್ಟಿದ್ದು ಆಶ್ರಮ. ಬೆಳೆಯುತ್ತಾ ಹೋದಂತೆ ಅಮ್ಮನ ಮೇಲಿನ ಕೋಪವು ಹೆಚ್ಚುತ್ತಾ ಹೋಯಿತು. ವಿದ್ಯೆ ನನ್ನ ಕೈ ಹಿಡಿಯಿತು. ಯಾರಿಗೂ ಸೋಲದೆ ಎದ್ದು ನಿಲ್ಲುವ ಹಠ ಸ್ವಾಭಿಮಾನ ಮೂಡಿಸಿತು. ಹೈಸ್ಕೂಲ್ ಮುಗಿಯುವವರೆಗೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಯಾವ ಯೋಚನೆಯೂ ಬರಲಿಲ್ಲ. 10ನೇ ತರಗತಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದೆ. ಬಂದ ಸ್ಕಾಲರ್ಶಿಪ್ ಹಾಗೂ ನನ್ನ ಅಂಕಗಳ ಆಧಾರದ ಮೇಲೆ ಹುಬ್ಬಳ್ಳಿಯ RK ಕಾಲೇಜ್ ಫ್ರೀ ಸೀಟ್ ದೊರೆಯಿತು. ಸೆಕೆಂಡ್ PU ಉನ್ನತ ಅಂಕಗಳನ್ನು ಪಡೆದು ಪಾಸಾಗಿತ್ತು. ವೃತ್ತಿ ಶಿಕ್ಷಣ ಕೋರ್ಸ್ ಏನೇ ಫ್ರೀ ಸೀಟ್ ಆದರೂ ಲಕ್ಷಗಟ್ಟಲೆ ಫೀ ಕಟ್ಟಲೇಬೇಕು. ಹಾಗಾಗಿ BSc ಆರಂಭಿಸಿದೆ. 3 ವರ್ಷಗಳ ಸತತ ಮೊದಲ ಸ್ಥಾನ ಪಡೆದು ಉತ್ತೀರ್ಣ. ಅದಾದ ನಂತರ MSc MEd ಓದಲು ಯಾವ ಅಡ್ಡಿ ಆಶ್ರಮದವರು ಮಾಡಲಿಲ್ಲ. MEd ಮಾಡುವಾಗಲೇ ಸಾಗರ್ನ ಪರಿಚಯ ಹಾಗೂ ಪ್ರೀತಿಯಲ್ಲಿ ಬದುಕು ಬಣ್ಣ ಬಳಿದು ಹೊಸ ಆಯಾಮ ಪಡೆದಿದ್ದು. ಮೊದಲ ದಿನದ ಭೇಟಿಯಲ್ಲಿ ನನ್ನ ಅವರು ಸೆಳೆದಿದ್ದು. ಸ್ನೇಹಿತರು ಕಡಿಮೆಯೇ. ಓದು ಒಂದೇ ಮುಖ್ಯ ಎನಿಸಿದ ನನಗೆ ಬೇರೆ ಮುಖ್ಯವೂ ಅನಿಸಲಿಲ್ಲ. ಸಾಗರ್ನ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ತುಂಬು ಕುಟುಂಬ. ಯಾವುದಕ್ಕೂ ಕೊರತೆ ಇರಲಿಲ್ಲ. ಅವರ ಮಾವನದ್ದೇ ಮನೆಯ ಎಲ್ಲ ನಿರ್ಧಾರಗಳು. ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿ ಅದರೊಟ್ಟಿಗೆ. ಸಾಗರಪ್ಪ ಸದಾನಂದ ಬ್ಯಾಂಕ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅಮ್ಮ ನಳಿನಿ ಮನೆಯ ಮೇಲುಸ್ತುವಾರಿ. ಚಿಕ್ಕಪ್ಪ ಶಿವರಾಜ್ ತಮ್ಮದೇ ಕಂಪನಿಯಲ್ಲಿ ಕಾರ್ಯ. ಅವರ ಮಡದಿ ಚಂದನ ಹಾಗೂ 2 ಮುದ್ದು ತಂಗಿಯರು ಭವ್ಯ ಹಾಗೂ ಭವಾನಿ. ಮಾವನಿಗೆ ಮದುವೆ ಆಗಿರಲಿಲ್ಲ. ತುಂಬ ಕಟ್ಟುನಿಟ್ಟಿನ ವ್ಯಕ್ತಿ. ಯೋಚನಾ ಲಹರಿಗೆ ಅಂತ್ಯವೆಂಬಂತೆ ರಿಪೋರ್ಟ್ ಕೈಯಲ್ಲಿ ಹಿಡಿದು ಸಾಗರ್ ಬಂದೇ ಬಿಟ್ಟರು. ಅಮ್ಮು, ನಡೆ ಹೊರಡೋಣ. ಎಲ್ಲ ಕವರಲ್ಲಿ ಇಟ್ಟಿದ್ದೀನಿ. ನೀನು ಬಂದ ಕಾರ್ ಗ್ಯಾರೇಜಲ್ಲಿದೆ. ಇನ್ನು 2 ದಿನ ಆಗುವುದು ಸರಿ ಹೋಗಲು. ಅವರ ಮಾತು ಸಾಗೇ ಇತ್ತು. ಅವಳು ಮಾತ್ರ ತಲೆ ತಗ್ಗಿಸಿ ಕೂತಿದ್ದಳು.
ಏನೂ ಉತ್ತರವೇ ಬಾರದಿದ್ದಾಗ, ಯಾಕೆ ಏನಾಯ್ತು ನಿಂಗೆ? ಇಲ್ಲೇ ಇರುವ ಇಚ್ಛೆ ಏನೋ? ಸಾಕ್ ನಡಿ ಹೋಗೋಣ ಎಂದನು. ಎಲ್ಲಿಗೆ ಸಾಗರ್? ನೀನು ನನ್ನೊಟ್ಟಿಗೆ, ನಾನು ನಿನ್ನೊಟ್ಟಿಗೆ ಮನೆಗೆ ಹೋಗುವಂತಿಲ್ಲ. ನಮ್ಮಿಬ್ಬರ ದಾರಿ ಬೇರೆ ಬೇರೆ. ಎಲ್ಲಿಗೆ ಹೋಗುವುದು? ಕೇಳಿದೊಡನೆ ಸುಮ್ಮನೆ ಕೂತುಬಿಟ್ಟ. ಸ್ವಲ್ಪ ಹೊತ್ತು ಯೋಚಿಸಿ, ಇಲ್ಲಿಂದ ಮೊದಲು ಹೊರಡೋಣ, ಆಮೇಲೆ ನೋಡಿದರಾಯಿತು ಎಲ್ಲಿಗೆ ಹೋಗುವುದೆಂದು ಕೈ ಹಿಡಿದು ಹೊರಬಂದೇ ಬಿಟ್ಟನು. ಹತ್ತಿರದಲ್ಲೇ ಇದ್ದ ತನ್ನ ಬೈಕಲ್ಲಿ ಕೂಡಿಸಿಕೊಂಡು ಹತ್ತಿರದ ಸಿದ್ಧರೂಢರ ಮಠಕ್ಕೆ ಬಂದು ಕೂತರು. ಕೈ ಹಿಡಿದೇ ಕೂತಿದ್ದ ಸಾಗರ್ನ ಹೆಗಲ ಮೇಲೆ ಜನನಿ ತಲೆ ಇಟ್ಟು ಮಲಗಿದಳು. ನೀರು ಬೇಕಾ ಜನನಿ? ಬೇಡವೆಂದು ತಲೆ ಅಲ್ಲಾಡಿಸಿದಳು. ಸುಸ್ತಾಗ್ತಿದೆಯಾ? ಏನಾದರೂ ತಿನ್ನೋಕೆ ತಗೊಂಡು ಬರ್ಲಾ ಕೇಳಿದ. ಬೇಡವೆಂದು ಉತ್ತರಿಸಿದಳು. ಕೊನೆಗೂ ಅವಳ ಒಂದು ಮಾತಿನ ಉತ್ತರ ಬಿಟ್ಟು, ಅಪ್ಪ ಅಮ್ಮ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ ಅಪ್ಪು? ನೀ ಯಾಕೆ ಇನ್ನೂ ಮದುವೆ ಆಗಿಲ್ಲ? ಕಣ್ಣ ತುಂಬ ನೀರು ತುಂಬಿಕೊಂಡಳು. ನೀ ಸಿಗಲಿಲ್ವೇ ಅಮ್ಮೋ, ಅದಕ್ಕೆ ಮದುವೆ ಆಗಿಲ್ಲ ಹೇಳಿದ. ನಕ್ಕು, ಅಪ್ಪ ಅಮ್ಮ ಎಲ್ಲರೂ ಆರಾಮಿದ್ದಾರೆ. ಭವ್ಯ ಮದುವೆ ಆಗಿದೆ. ಮುಂಬೈಯಲ್ಲಿ ಅವಳ ಸಂಸಾರ. ಇನ್ನು ಭವಾನಿ ಕೆನಡಾ ಹೋಗಿರುವಳು MBA ಮಾಡಲು. ಇನ್ನು 6 ತಿಂಗಳಲ್ಲಿ ವಾಪಸ್ ಬರುವಳು. ಇನ್ನು ನನ್ನ ಕತೆ, ನೀನನ್ನ ಬಿಟ್ಟು ಹೋದಾಗ ಹೇಗೆ ಇದ್ದೆನೋ ಹಾಗೆ ಇರುವೆ. ನಿನ್ನ ನೆನಪೊಂದೇ ಸಾಕೆನಿಸಿತು. ಮುತ್ತಿಟ್ಟನು. ಇವಾಗ ನಿನ್ನ ಕತೆ ಹೇಳು. ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೊರಟು ಹೋದೆ? ಎಲ್ಲ ಸರಿ ಇರುವಾಗ ಎಷ್ಟು ಹುಡುಕಿದೆ ಗೊತ್ತಾ ನಿನಗೆ? ಮಾತಾಡು ಅಮ್ಮೋ. ನಿನ್ನಲ್ಲಿ ಎಲ್ಲ ಮುಚ್ಚಿಟ್ಟುಕೊಂಡರೆ ನಂಗೇನು ಅರ್ಥವಾಗುವುದು? ಯಾವ ಊರಲ್ಲಿ, ಯಾವ ಕಾಲೇಜ್ಗೆ ನಿನ್ನ ಕೆಲಸ ಸಿಕ್ಕಿದ್ದು? ಹೇಗಿದೆ ಅಲ್ಲಿನ ವಾತಾವರಣ? ಅವನಷ್ಟು ಮಾತನಾಡಿದರೂ ಏನೂ ಉತ್ತರ ದೊರೆಯದಿದ್ದಾಗ ಕೋಪ ಪಿತ್ತ ನೆತ್ತಿಗೆ ಹೇರಿತು. ಮಾತಾಡದೆ ಜೋರಾಗಿ ಕೂಗಿದನು. ಬೆಚ್ಚಿ ಬಿದ್ದಳು ಜನನಿ. ಹುಷಾರಿಲ್ಲದ ಜನನಿಗೆ ನೋವುಂಟು ಮಾಡಬಾರದು ಎಂದು ಮತ್ತೆ ತನ್ನ ತಾನೇ ಸಮಾಧಾನಿಸಿಕೊಂಡನು. ಮಲ್ಕೋಬೇಕು ರೀ, ಎಲ್ಲಾದರೂ ಹೋಟೆಲ್ ಹೋಗೋಣ್ವಾ ಕೇಳಿದಳು ಅಳುತ್ತಲೇ. ಇನ್ನೇನು ತಾನೇ ಮಾಡುವುದು? ನಮ್ಮನೆಗೆ ಅಂತೂ ಬರಲ್ಲ, ಪಕ್ಕ ಆಯಿತು, ನಡಿ ಹೋಗೋಣ ಎಂದು ಹೊರಟರು. ಹೋಟೆಲ್ ಬೇಡ ಅಮ್ಮೋ, ನನ್ನ ಸ್ನೇಹಿತ ರಾಜು ಮನೆಗೆ ಹೋಗೋಣ. ನಿನಗೆ ಒಪ್ಪಿಗೆ ಇದ್ದರೆ ಅವನ ಹೆಂಡತಿ ಸ್ನೇಹಿತೆಯಂತೆ ನೋಡಿಕೊಳ್ಳುವಳು. ಸ್ವಲ್ಪ ಮಟ್ಟಿಗೆ ನಿನಗೂ ಸಮಾಧಾನ ಸಿಗುವುದು. ಮುಖ ನೋಡಿದನು. ಸರಿ ಎಂದು ಒಪ್ಪಿಗೆ ಇಟ್ಟಳು. 10 ನಿಮಿಷದಲ್ಲಿ ರಾಜು ಮನೆಯ ಬಾಗಿಲಲ್ಲಿ ನಿಂತಿದ್ದರು. ಹೊರಡುವ ಮೊದಲೇ ತಿಳಿಸಿದರು. ಹಾಗಾಗಿ ಅವರು ಎಲ್ಲ ತಯಾರಿಯೊಂದಿಗೆ ಕಾಯುತ್ತಿದ್ದರು. ಜನನಿಗೂ ಪರಿಚಯದವನು, ಹಾಗಾಗಿ ಅವಳಿಗೂ ಸ್ವಲ್ಪ ನಿರಾಳ. ಬಾ ಜನನಿ, ನಗುತ್ತಲೇ ಆಹ್ವಾನಿಸಿದ. ಯಾಕೋ ಅವಳಷ್ಟೇ ಬರಬೇಕೋ, ನಾನ್ ಬೇಡ್ವೋ ಕಾಲೆಳೆದ ಸಾಗರ್. ಹೇ ಬಾರೋ, ನಿನ್ ಮನೆಗೆ ನೀನು ಬರೋದಕ್ಕೆ ಆಹ್ವಾನ ಬೇರೆ ನೀಡ್ಬೇಕು ಇವನಿಗೆ. ನಗುತ್ತಲೇ ಹೊಳಹೊಕ್ಕರು. ಎಲ್ಲ ನನ್ನ ತಂಗಿ ಕೇಳುತ್ತಲೇ ನೀರು ಟೀ ಜೊತೆಗೆ ಹಾಜರಾದಳು ಮೌನಿಕಾ. ಅತಿಗೆ ತಗೊಳ್ಳಿ, ನಿಮ್ಮದೇ ಮನೆ ಎಂದುಕೊಳ್ಳಿ, ಮುಜುಗರ ಬೇಡ ಕೈಚಾಚಿ ಹತ್ತಿರ ನಿಂತಳು. ಇವಳು ನನ್ನ ಅರ್ಧಾಂಗಿ ಮೌನಿಕಾ ಕಣೆ. ನೀ ಮದುವೆಯಲ್ಲಿ ಇರಲಿಲ್ಲ. ಇವನ ಜೊತೆ ಹುಡುಕಿ ನಂಗೂ ಸಾಕಾಯಿತು. ಇವಾಗ ಟೀ ತಗೋ, ಕುಡಿ, ಸ್ವಲ್ಪ ಮಲ್ಕೋ. ಕಾಟ ಕೊಡ್ಬೇಡವೆ ಜನನಿಗೆ, ರೂಮಿಗೆ ಕರ್ಕೊಂಡು ಹೋಗು ಹೇಳಿದ ಕೂಡಲೇ ಕೈ ಹಿಡಿದು ಕರೆದುಕೊಂಡು ಹೋಗೇ ಬಿಟ್ಟಳು. ಆರಾಮಾಗಿ ನಿದ್ದೆ ಮಾಡಿ ಪಕ್ಕದಲ್ಲೇ ಕೂತಳು. ಹೊದ್ದು ಮಲಗಿಸಿದರೂ ನಿದ್ದೆ ಎಲ್ಲಿ ಬರಬೇಕು? ಹಾಗೋ ಹೀಗೋ ಹೊರಳಾಡಿ 10 ನಿಮಿಷ ಮಲಗಿದಳು. ಎಚ್ಚರವಾದಾಗ ಪಕ್ಕದಲ್ಲಿ ಇನ್ನು ಮೌನಿಕಾ ಕೂತಿದ್ದಳು. ನೀವು ಇಲ್ಲೇ ಇದ್ದೀರಾ? ತೊಂದರೆ ಆಯಿತೇನೋ ನನ್ನಿಂದ? ಎದ್ದು ಕೂರಲು ಪ್ರಯತ್ನಿಸಿದಳು. ಸ್ವಲ್ಪ ನೋವಾಯಿತು. ಮೌನಿಕಾ ತಾನೇ ಮುಂದಾಗಿ ಕೂಡಿಸಿದಳು. ನಿದ್ದೆ ಆಯ್ತಾ ಅತ್ತಿಗೆ? ಕೂಗಬಹುದೇ ನಿಮ್ಮನ್ನು ಹಾಗೆ? ಯಾಕೆಂದರೆ ನಿಮ್ಮ ಸಾಗರ್ ಅಣ್ಣನ ಬಗ್ಗೆ ನಮಗೆಲ್ಲ ಗೊತ್ತಿರುವ ವಿಷಯನೇ. ನೀವು ಬೇಡವೆಂದರೆ ಜನನಿ ಎಂದೇ ಕೂಗುವೆ. ಪರವಾಗಿಲ್ಲ ಅತ್ತಿಗೆ ಅಂದೇಳಿ. ಅವರೆಲ್ಲಿ ಕೇಳಿದಳು. ಇಲ್ಲೇ ಹೊರಗಡೆ ಹೋಗಿರುವರು. ಸರಿ, ನಾ ಅಡಿಗೆ ಮಾಡುತ್ತೇನೆ, ಫ್ರೆಶ್ ಆಗಿ ನೀವು ಬನ್ನಿ. ನಿಮ್ಮ ಬಟ್ಟೆಗಳಿಲ್ಲ ಅಂತ ಗೊತ್ತು, ಅದಕ್ಕೆ ಅಣ್ಣ ಹೋಗಿರುವುದು ನಿಮಗೆ ಹೊಸ ಬಟ್ಟೆಗಳನ್ನು ತರಲು. ಅಲ್ಲಿಯವರೆಗೂ ನನ್ನದೇ ಹೊಸ ಚೂಡಿ ಇದೆ, ಹಾಕಿಕೊಳ್ಳಿ. ಹೆಚ್ಚು ಕಡಿಮೆ ಒಂದೇ ಅಳತೆ ನಮ್ಮಿಬ್ಬರದು. ಬೇಡವೆಂದರೂ ಒತ್ತಾಯಪೂರ್ವಕವಾಗಿ ಕೊಟ್ಟಳು. ಬೇಗ ಬನ್ನಿ, ಕಾಯುತ್ತೇನೆ. ಅಣ್ಣ ಬಂದ ಮೇಲೆ ನಮ್ಮಿಬ್ಬರ ಮಾತುಕತೆಗಿಂತ ನಿಮ್ಮ ಪ್ರೀತಿ ಜಾಸ್ತಿ ಆಗುತ್ತೆ. ನೀವು ಸಿಕ್ಕಲ್ಲ, ತುಂಬ ಇದೆ ನಿಮ್ಮೊಂದಿಗೆ ಮಾತಾಡಲು ಹೇಳಿ ಅಡಿಗೆ ಕೋಣೆಗೆ ನುಗ್ಗಿದಳು. ಎಲ್ಲಿಯ ಬಂದವೋ, ಸಕ್ಕರೆಯ ಸಿಹಿಯೋ, ಪ್ರೀತಿಯ 2 ಅಕ್ಷರ, ಜೀವನದ ನಂಟು ನಿನ್ನೊಂದಿಗೆ ಅಷ್ಟೇ. ಬಣ್ಣ ಬಳಿದು ರಂಗವಲ್ಲಿ ಬಿಡಿಸಿ ನಕ್ಷತ್ರಗಳನ್ನು ಕೈಗೆಟುಕುವ ಕಲ್ಪನೆಯಲ್ಲಿ
ಜಗದ ದೃಷ್ಟಿ ತಾಕದ ಹಾಗೆ ಕುಣಿಯಬೇಕು. ಮುಖಕ್ಕೆ ತಣ್ಣನೆ ನೀರು ಬಿದ್ದ ಹಾಗೆ ಮನಸ್ಸು ಸ್ವಲ್ಪ ಹಗುರವಾಗಿದ್ದ. ಸೀರೆ ಬದಲಾಯಿಸಿ ಮೌನಿಕಾ ನೀಡಿದ ಚೂಡಿ ತೊಟ್ಟು ಹೊರಬಂದಳು. ಕೊನೆ ದಿನ ಉಟ್ಟ ಸೀರೆಯ ಬಣ್ಣವೇ ಬೆಳ್ಳಗೆ ಹೊಳೆಯುತ್ತಿದ್ದವಳಿಗೆ ನವಿಲು ತನ್ನ ರೆಕ್ಕೆ ಅಂಟಿಸಿ ಅಲಂಕರಿಸಿದ ಹಾಗೆ ಕಾಣುತ್ತಿದ್ದಳು. ಅಡಿಗೆ ಕೋಣೆಗೆ ಹೋದ ಹಾಗೆಯೇ ಅತಿಗೆ ಇರಿ ದೃಷ್ಟಿ ತೆಗಿತೀನಿ ಓಡಿ ಬಂದಳು ಮೌನಿಕಾ. ಸಾಕ್ ಬಿಡ್ರಿ, ಬಿದ್ದು ತಲೆ ಹೊಡೆದು ಹೋಗಿದೆ, ಏನ್ ಚಂದವಿಲ್ಲನಾ? ಬಿಡ್ರಿ ಗಿಡ್ರಿ ಎಲ್ಲ ಬೇಡ ಅತ್ತಿಗೆ, ಚಂದಾಗಿ ಮೌನಿಕಾ ಅನ್ನಿ, ಇಲ್ಲ ಹೋಗೇ ಬಾರೆ ಅಂತ ಕರೀರಿ ಆರ್ಡರ್ ಮಾಡಿದಳು. ಸರಿ ಬಿಡು ತಾಯಿ, ಜೋರಾಗಿದೆಯಾ, ಏನಾದರೂ ಸಹಾಯ ಮಾಡಲ್ಲ ಕೇಳಿದಳು. ನಿಮ್ಮ ಹತ್ತಿರ ಕೆಲಸ ಮಾಡಿಸಿದರೆ ಬದುಕಲು ಬಿಡುವರ ನಮ್ಮ ಅಣ್ಣ ಮತ್ತೆ ರಾಜು? ಟಿವಿ ನೋಡಿ ನೀವು, ಇಲ್ಲ ನನ್ನ ಜೊತೆ ಕೂತು ಮಾತಾಡಿ ಎಂದು ಚಾಪೆ ಹಾಸಿ ಕುತ್ಕೊಳ್ಳಲು ಸನ್ನೆ ಮಾಡಿದಳು. ನಿಮಿಷಕ್ಕೊಂದು ಸಾರಿ ಅತ್ತಿಗೆ ಎಂದು ಕೂಗುತ್ತಿದ್ದವಳನ್ನು ನೋಡಿ ಹೇಗೆ ನಿನ್ನ ರಾಜು ಸುಧಾರಿಸುತ್ತಾನೋ. ಅವನು ಮ್ಯೂಟ್ ಮಾಡಿದ ಟಿವಿ ಹಾಗೆ ಯಾವಾಗಲೂ ಸುಮ್ಮನಿರುತ್ತಿದ್ದ. ಅಯ್ಯೋ ಅತ್ತಿಗೆ, ಇವಾಗ ನನಗಿಂತ ಜಾಸ್ತಿ ಅವರೇ ಮಾತಾಡೋದು, ಬಂದ್ಮೇಲೆ ನೋಡಿ ನೀವೇ ಎಂದು ರೊಟ್ಟಿ ಬದನೆಕಾಯಿ ಪಲ್ಯ, ಚಟ್ನಿ ಪುಡಿ, ಸ್ವಲ್ಪ ಹೆಸರುಬೇಳೆ ಪಾಯಸ, ಅನ್ನ ಸಾರು ಚಕಚಕನೆ ಮುಗಿಸಿದಳ. ಎಲ್ಲ ಮುಗೀತು, ಬನ್ನಿ ಅವಲಕ್ಕಿ ಪಾರ್ಟಿ ಮಾಡೋಣ, ನಾವಿಬ್ಬರೇ ಜೊತೆಯಾಗಿ. ಇವರಿಬ್ಬರೂ ಹೋಗಿ ಸುಮಾರು ಹೊತ್ತಾಯಿತು, ಬರುವ ಲಕ್ಷಣ ಕಾಣುತ್ತಿಲ್ಲ ಎಂದು ತಟ್ಟೆ ತುಂಬ ಕುರುಕುಲ ಅವಲಕ್ಕಿ ಹಾಕಿಕೊಂಡು ನನ್ನೂ ಎಳೆದು ತಂದಳು. ಎದ್ದು ತಲೆ ತಗ್ಗಿಸಿ ಜೊತೆ ಹೋಗುವಂತೆ ಸುಮ್ಮನೆ ಅವಳ ಜೊತೆ ಹೋದೆ. ಏನು ಓದಿರೋದು ನೀನು? ಇಂಜಿನಿಯರಿಂಗ್ ಅತ್ತಿಗೆ, ಇವರೇ ಓದಿಸಿದರು. ಒಂದು ಕ್ಷಣ ಅಚ್ಚರಿಯಾಯಿತು. ಓದಿಗೂ ನಿನಗೂ ಸಂಬಂಧವೇ ಇಲ್ಲವೆನ್ನುವಂತೆ ಇದೆಯಲ್ಲ. ತಪ್ಪಾಯಿತು, ವಿನಾಕಾರಣ ಏನೋ ಮಾತಾಡಿದೆ. ಅಯ್ಯೋ ಬಿಡಿ ಅತ್ತಿಗೆ, ವಿದ್ಯಾಭ್ಯಾಸ ಜೀವನ ಬೇರೆ ಬೇರೆ ವಿಚಾರ. ನನ್ನ ಅಭಿಪ್ರಾಯ ಓದು ನನ್ನ ಬುದ್ಧಿ ಹೆಚ್ಚಿಸಲು ಅಷ್ಟೇ. ನನಗೆ ಇವರ ಜೊತೆ ಬಾಂಧವ್ಯ ಪ್ರೀತಿ ಹೆಚ್ಚು ಖುಷಿ ಕೊಡುತ್ತದೆ. ಇವರು ಕೆಲಸಕ್ಕೆ ಹೋಗುವಾಗ ಬರುವಾಗ ಮೌನಿ ಅದೆಲ್ಲಿ ಇದೆಲ್ಲಿ ಕೇಳುವುದೇ ಖುಷಿ. ಇನ್ನು ನಾನು ಕೆಲಸಕ್ಕೆ ಹೊರಟರೆ ಇವರು ಬರುವ ಹೊತ್ತಿಗೆ ನಾನು ಹೊರ ಹೋಗುವುದು, ನಾನು ಬರುವ ಹೊತ್ತಿಗೆ ಇವರು ಹೊರಡಲು ಸಿದ್ಧವಾಗುವುದು ಜೀವನ ಯಾಂತ್ರಿಕ ಎನಿಸಿಬಿಡುತ್ತದೆ. ಅದಕ್ಕೆ ಓದಿಸುವ ಮುಂಚೆಯೇ ಕೆಲಸಕ್ಕೆ ಹೋಗುವುದಿಲ್ಲ. ಹಾಗಿದ್ದರೆ ಪಾಸ್ ಮಾಡ್ಕೋತೀನಿ, ಇಲ್ಲ ಫೇಲ್ ಎದುರಿಸಿ ಸೇರಿದೆ ಹತ್ತಿಗೆ. ಇಲ್ಲ, ಇವರೆಲ್ಲಿ ಬಿಡಬೇಕು, ಯಾವುದಾದರೂ ಕಂಪನಿ ಹುಡುಕಿ ಬಿಟ್ಟಿರುವರು. ಇಷ್ಟೆಲ್ಲ ಕೇಳುವಷ್ಟರಲ್ಲಿ ಮೌನಿಕಾಳ ಮೇಲಿನ ಗೌರವ ಹೆಚ್ಚಾಯಿತು. ನನ್ನ ಕತೆ ಸಾಕು, ನಂಬಿಕೆ ಇದ್ದಲ್ಲಿ ನೀವೇಳಿ, ಎಲ್ಲಿದ್ರಿ ಇಷ್ಟು ದಿನ? ಅಣ್ಣ ನಿಮಗಾಗಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ದಿನ ಸೂರ್ಯನ ಬೆಳಗು ಅವನಿಗೆ ಆಶಾಕಿರಣ. ನಮಗೆಲ್ಲ ನಿಮ್ಮನ್ನು ನೋಡುವ ಹಂಬಲವೇ ಮುಗಿದು ಹೋಗಿತ್ತು. ಆದರೆ ಅವನು ಮಾತ್ರ ನಂಬಿಕೆ ಕಳೆದುಕೊಳ್ಳಲಿಲ್ಲ. ಅವನ ನಿರೀಕ್ಷೆಯಂತೆ ನೀವು ಸಿಕ್ಕಿರಿ. ಇವಾಗಾದರೂ ನಡೆದ ವಿಚಾರ ತಿಳಿಸಿ ಅತ್ತಿಗೆ. ಮಗುವಿನಂತೆ ಮಲಗಿ ಮುಖ ಎರಡೂ ಕೈಗಳಲ್ಲಿ ತುಂಬಿಕೊಂಡು ಕೇಳಿದಳು ಮೌನಿಕಾ. ನಿಧಾನವಾಗಿ ಮುತ್ತೊಂದು ಉದರಿತು. ನೋವಾದರೆ ಬೇಡ, ನಿಮಗೆ ಇಷ್ಟವಿತ್ತಲ್ಲೇ ಹೇಳಿ. ಹೇಳ್ತೀನಿ ಪುಟ್ಟ. ಪುಟ್ಟನ ತಬ್ಬಿ ಹಿಡಿದು ಕೂತೆ ಬಿಟ್ಟಳು ಮೌನಿಕಾ. ಅಮ್ಮ ಎಂದಳು. ಹೋ, ನೋವಾಯ್ತಾ? ಕ್ಷಮಿಸಿ ಎಂದು ದೂರ ಸರಿದಳು. ಪರವಾಗಿಲ್ಲ ಮೌನಿಕಾ ಹೇಳಿ ಕಿಟಕಿಯ ಬಳಿ ಹೋಗಿ ನಿಂತಳು. ಸಾಗರ್ ಅವರ ಮನೆಯ ಒಪ್ಪಿಗೆ ಏನೋ ಸಿಕ್ಕಿತು ಆ ದಿನ. ಅದಾಗಿ 2 ದಿನ ನನಗೆ ಸರ್ಕಾರಿ ಕಾಲೇಜ್ ಒಂದರಲ್ಲಿ ಲೆಕ್ಚರರ್ ಕೆಲಸಕ್ಕೆ ನೇಮಕಾತಿ ಆಯಿತು. ಆಕಾಶಕ್ಕೆ 2 ಗೇಣು. ಪ್ರೀತಿಸಿದ ಹುಡುಗ, ಅವರ ಮನೆಯವರ ಒಪ್ಪಿಗೆ, ಇನ್ನೇನು ಬೇಕಿತ್ತು? ಯಾವೂರತಿಗೆ ನೌಕರಿ ಸಿಕ್ಕಿದ್ದು? ಮೌನಿಕಾಳ ಬಾಯಿ ಎಲ್ಲಿ ಸುಮ್ಮನಿರಬೇಕು? ಕೇಳಿಯೇ ಬಿಟ್ಟಳು. ಒಂದೊಂದಾಗಿ ಬರವೆ ಪುಟ್ಟ. ಬಾಯಿ ಮೇಲೆ ಬೆರಳಿಟ್ಟು ಕೂತಳು. ನೋಡಿ ಜನನಿ ನಗುತ್ತಾ ಮುಂದುವರೆಸಿದಳು. ಕೊನೆಯ ದಿನ ಭೇಟಿ, ನಗುತ್ತಲೇ ಹೋಗಿದ್ದೆ. ನಂಗೇನೂ ಗೊತ್ತಿರಲಿಲ್ಲ ಬದುಕು ಯಾವ ರೀತಿ ತಿರುವು ಪಡೆಯಬಹುದೆಂದು. ಭೇಟಿಯಾಗಿ ವಾಪಸ್ ಆಶ್ರಮದ ಬಾಗಿಲ ಬಳಿ ಬಂದಾಗ ಸಾಗರ್ನ ಮಾವ ಕೂತಿದ್ದರು. ಅವರಿಗೂ ನಾ ಇಷ್ಟವೆಂದೇ ಅಂದುಕೊಂಡಿದ್ದೆ. ವಿಧಿ ಬರಹ ಬೇರೆ ಇತ್ತು. ನಮಸ್ಕಾರದ ಪುರಸ್ಕಾರವಾಗಿ ಹಿಂದೆ ಸರಿದು ರಾಶಿ ದುಡ್ಡು ಸುರಿದು ನಮ್ಮ ಮನೆ ಹಾಗೂ ಸಾಗರ್ನನ್ನು ಬಿಟ್ಟು ಹೊರಟು ಬಿಡು ಎಂದು ಕೂಗಾಡಿದರು. ನಂಗೂ ಕೋಪ ಮೂಗಿನ ಮೇಲೆ ಇರುತ್ತೆ. ದುಡ್ಡಿಗಾಗಿ ನಾನು ಬಂದಿಲ್ಲ, ಅವರ ಮೇಲಿನ ಪ್ರೀತಿಗೆ ಇರೋದು. ದೂರ ಹೋಗು. ಅವರ ಅಪ್ಪ ಅಮ್ಮ ಸಾಗರ್ ಹೇಳಲಿ ತಿರುಗಿ ನೋಡುವುದಿಲ್ಲ ಕೂಗಿದೆ. ಆಶ್ರಮದ ಎಲ್ಲರೂ ಸುತ್ತುವರಿದರು. ಥು, ಯಾರಿಗೆ ಹುಟ್ಟಿರುವೆ ಏನೋ, ನನ್ನ ಮನೆಯೇ ಬೇಕಾ ನಿನಗೆ, ಹಾಳಾಗಿ ಹೋಗು ಎಂದು ಜೋರಾಗಿ ತಳ್ಳಿದರು. ಹೋಗಿ ಗೋಡೆ ಬಡಿದು ಅಂದು ಕೂಡ ತಲೆ ಗಾಯವಾಗಿ ರಕ್ತ ಸೋರುತ್ತಿತ್ತು.
ಕರುಣೆಯೇ ಇಲ್ಲದ ಮನುಷ್ಯ. ನಿನ್ನ ಮುಖ ಮತ್ತೆ ತೋರಿಸಿದರೆ ನನ್ನ ಹಾಗೂ ನನ್ನ ಮನೆಯವರ ಸಾವಿಗೆ ನೀನೇ ಕಾರಣವಾಗಿರುವೆ. ಕೂಗಿ ನಡೆದೇ ಬಿಟ್ಟರು. ಏನು ಮಾಡುವುದು ತಿಳಿಯದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದೆ. ಅಮ್ಮನನ್ನು ಹಿಡೀ ಶಾಪ ಹಾಕಿ ಕೂಗಾಡಿದೆ. ದರೆ ಬಾಯಿ ಬಿಟ್ಟು ನುಂಗಿ ಬಿಡಬಾರದೆ ಅನಿಸಿತು. ಎಲ್ಲ ಸಾಗರ್ನ ಬಳಿ ಹೇಳಿಬಿಡಬೇಕು ಎನಿಸಿತು. ಅಷ್ಟರಲ್ಲಿ ಅಲ್ಲೇ ಪಾಪಮ್ಮ ಅಜ್ಜಿ ಬಂದು ಬಿದ್ದ ಪೆಟ್ಟಿಗೆ ಬಟ್ಟೆ ಕಟ್ಟಿ ಸಮಾಧಾನ ಪಡಿಸುತ್ತಿತ್ತು. ಅವ್ವ ಅಳ್ಬೇಡ, ನಿಮ್ಮವ್ವ ನಿನ್ನ ಬಿಟ್ಟು ಹೋಗುವ ಮೊದಲು ನಾ ಅವಳನ್ನು ನೋಡಿದೆ. ತುಂಬ ಹತ್ತಿದ್ದಳು. ನಿನ್ನ ಬಿಟ್ಟು ಹೋಗಲು ಮನಸ್ಸೇ ಇರಲಿಲ್ಲ ಅವಳಿಗೆ. ಯಾರದೋ ಪಾಪ ನೀನು ಅನುಭವಿಸಬಾರದು. ದೇವರ ಹೆಸರಲ್ಲಿ ಹೆಣ್ಣು ಜೀವ ನನ್ನ ಹಾಗೆ ನರಳಬಾರದು ಅಂತ ನಿನ್ನ ಬಿಟ್ಟು ಹೋದಳು ತಾಯಿ ಅವಳು. ಏನೇ ಕಷ್ಟ ಆದರೂ ಒಬ್ಬರ ಜೊತೆಯಲ್ಲಿ ಸಂಸಾರ ಸಾಗಿಸಿದಳು. ನೀ ದೊಡ್ಡವಳಾದ ಬಳಿಕ ನೀಡೆಂದು ತನ್ನ ಫೋಟೋ ಕೊಟ್ಟು ಹೋಗಿದ್ದಳು. ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ಟ್ರಂಕಲ್ಲಿದ್ದ ಬಟ್ಟೆ ನಡುವೆ ಫೋಟೋ ತೆಗೆದುಕೊಟ್ಟಳು. ಕರಳು ಕಿತ್ತು ಬರುವಂತೆ ಆಯಿತು. ನಂಗಾಗಿ ಮಿಡಿದ ಜೀವಕ್ಕೆ ಇಷ್ಟು ಶಾಪ ಹಾಕಿದೆ. ಸಾಗರ್ನ ಕಾಣುವ ಇಚ್ಛೆ ಮರೆತು ಹೋಯಿತು. ಮಾರನೆಯ ದಿನವೇ ಕೆಲಸಕ್ಕೆ ಹಾಜರಾದೆ. ಬೈಲಹೊಂಗಲ ಸರ್ಕಾರಿ ಕಾಲೇಜ್. ನನ್ನ ಜೊತೆ ಕಾರ್ಯನಿರ್ವಹಿಸುವ ಎಲ್ಲರಿಗೂ ಅಮ್ಮ ಫೋಟೋ ತೋರಿಸಿ ಹುಡುಕಲು ಶುರುವಿಟ್ಟ 2 ವರ್ಷಗಳ ಸತತ ಪ್ರಯತ್ನ ಅಮ್ಮ ದೊರೆತಳು. ಸವದತ್ತಿ ಎಲ್ಲಮ್ಮನ ಗುಡಿಯ ನಡುವೆ ಜೋಳಿಗೆ ಹಿಡಿದು ಕೂತಿದ್ದಳು. ಅದೆಷ್ಟು ಪುಟ್ಟ ಪುಟ್ಟ ಮಕ್ಕಳನ್ನು ಆ ಕೆಟ್ಟ ವ್ಯವಸ್ಥೆಗೆ ನೂಕಿದರೂ ತಿಳಿಯದು. ನಿನ್ನ ಮಗಳೇ ನಾನು ಎಂದು ಹೇಳಿಕೊಳ್ಳಲು ಆಗದೆ ಹೋಗಿ ಮುಂದೆ ತಲೆಬಾಗಿ ನಿಂತೆ. ತಪ್ಪು ಮಾಡಿದವರು ಅಷ್ಟೇ ಕಣವ, ತಲೆ ತಗ್ಗಿಸ್ಬೇಕು. ನೀನು ಓದಿರೋಳು, ಹಾಗೆ ಕಾಣಿಸ್ತಿ. ತಲೆ ಎತ್ತಿ ನಡೆಯಬೇಕು ಅವ್ವ. ಒಳ್ಳೇದು ಮಾಡಲಿ ಭಂಡಾರ ಹಚ್ಚಿದಳು. ತಾಯಿಯ ಮೊದಲ ಸ್ಪರ್ಶ. ಅವಳಿಗೂ ಕರಳು ಚುರುಕ್ ಅಂದಿರಲೇಬೇಕು. ಕಣ್ಣಿಂದ ನೀರು ಬಂದವು. ಯಾರ್ ತಾಯಿ ನೀನು? ಕೇಳಿತು ಮಾತೃ ಹೃದಯ. ಬಿಡಬೇಕಲ್ಲ ನಾನು. ಅವ್ವ ಕೂಗಿದೆ. ಅರ್ಥವಾಗಿರಬೇಕು ಅವಳಿಗೂ. ಕುಸೆ ನೀನೇನಾ? ಬಿದ್ದು ಗೋಳಾಡತೊಡಗಿದಳು. ಹೃದಯ ಬಿರಿದು ಹೋಗುವಷ್ಟು ತಪ್ಪು ಮಾಡಿದೆ ಅವ್ವ, ಕ್ಷಮಿಸಿಬಿಡು. ನೀನು ಮಾಡದ ತಪ್ಪಿಗೆ ಅನಾಥೆ ಮಾಡಿದೆ ರೋಧಿಸಿದಳು. ಅಳುತ್ತಲೇ ನಡಿ ನನ್ನ ಮನೆಗೆ ಹೋಗೋಣ ಎಂದು ಕರೆದೊಯ್ದಳು. ತುತ್ತು ಮಾಡಿಕೊಟ್ಟಳು. ಓಣಿಯ ತುಂಬ ಅವ್ವನಂತೆ ಹಲವರಿದ್ದರು. ಅವರ ಹೆಣ್ಣು ಮಕ್ಕಳನ್ನು ಹಾಳು ಕುಪ್ಪಕ್ಕೆ ನೂಕಿದ್ದರು. ಅವ್ವ ತುತ್ತು ತಿನ್ನಿಸುವ ಹೊತ್ತಿಗೆ ಹೊರಗೆಲ್ಲೋ ಜೋರಾಗಿ ನನ್ನ ಮಗಳನ್ನ ಬಿಟ್ಟು ಬಿಡಿ, ನನಗೆ ಸಾಕು, ಮಗಳನ್ನ ಹಾಳು ಮಾಡಬೇಡಿ ಕೂಗುತ್ತಿದ್ದಳು ಒಬ್ಬ ಹೆಂಗಸು. ಅವ್ವ ನೀ ಹೊರಗೆ ಹೋಗಬೇಡ ಮಗಳೇ. ಬಾಗಿಲು ಬಡಿದು ಭಯದಲ್ಲೇ ಕೂತಳು. ಹೊರಟು ಬಿಡು ನನ್ನವ್ವ, ನೀನು ನನ್ನ ಮಗಳೆಂದು ತಿಳಿದರೆ ಉಳಿಸುವುದಿಲ್ಲ. ನನ್ನ ಜೀವನ ನಾಶವಾದಂತೆ ನಿನ್ನದು ಆಗಬಾರದು. ಅತ್ತು ಕರೆದು ಹೊರ ಕರೆದುಕೊಂಡು ಬಂದು ಬಸ್ ಹತ್ತಿಸಿದಳು. ನನ್ನೊಟ್ಟಿಗೆ ಬಂದಿರು. ಬೇಡಿದರೂ ಬರಲಿಲ್ಲ ನನ್ನ ಅವ್ವ. ಗಟ್ಟಿಗಿತ್ತಿ ಅವಳ ಗುಣವೇ ನನ್ನಲ್ಲೂ ಬಂದಿರಬೇಕು. 1 ವರ್ಷ ಹೇಗೋ ನಾನೇ ಹೋಗಿ ಬಂದು ಮಾಡುತ್ತಿದ್ದವಳಿಗೆ ಕೊನೆಗೆ ಬಂದ ಸುದ್ದಿ ಸಿಡಿಲು ಬಡಿದಂತಾಯಿತು. ಅಮ್ಮ ಹೃದಯಾಘಾತದಿಂದ ಮೃತಪಟ್ಟಳು ಎಂದು. ಕೊನೆಗಾಲಕ್ಕಾದರೂ ನಾ ಜೊತೆ ಇದ್ದೆ ಎನ್ನುವುದೊಂದೇ ಸಮಾಧಾನ. ಇದೆಲ್ಲ ಬಳಿಕ ಒಂದು ದಿನ ಕತೆ ಹೇಳುತ್ತಿದ್ದವಳಿಗೆ ಸಾಗರ್ ಹಿಂದೆ ಇದ್ದದ್ದು ಅರಿವಿಗೆ ಬರಲಿಲ್ಲ. ಒಂದು ದಿನ ಏನ್ ಜನನಿ ಮುಂದುವರಿಸು ಹೇಳಿದ. ಅವನ ಮನೆಗೆ ಹೋಗಿ ನೋಡಿದಾಗ ನಿಮ್ಮ ಮಾವನ ಜೊತೆ ಅವ್ವ ಫೋಟೋ ತೆಗೆಸಿಕೊಂಡಿದ್ದಳು. ಅದನ್ನು ಹೇಳಲೆಂದೇ ಬಂದವಳಿಗೆ ಅಪಘಾತ ನಡೆಯಿತು. ಅಷ್ಟರಲ್ಲಿ ರಾಜು ಸಾಗರ್ನ ಮನೆಯವರನ್ನೆಲ್ಲ ಕರೆತಂದಿದ್ದನು. ಅವರ ಮಾವನಿಗೆ ಕೇಳಿದ ಕೂಡಲೇ ಆಘಾತವಾಯಿತು. ಸಾವಿತ್ರಿಯ ನೆನಪಲ್ಲಿ ಜೀವನ ಸಾಗಿಸಿದವರು ಅವರು. ಕಳೆದು ಹೋದವಳ ವಿಷಯ ಹೀಗೆ ತಿಳಿದು ಕುಸಿದು ಬಿದ್ದರು. ಜನನಿ ತನ್ನ ಮಗಳೇ ಎಂದು ಖುಷಿಯಿಂದ ಒಪ್ಪಿದರು. ಎಲ್ಲ ಒಂದಾಗಿ ಸಾಗರ್ ಹಾಗೂ ಜನನಿಯ ಮದುವೆ ವಿಜೃಂಭಣೆಯಿಂದ ಮಾಡಿದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.